ಅಪಜಯಗೊಳಿಸಲು ಪುನರುತ್ಥಾನದೆಸು ಅಪಜಯಗೊಳಿಸಲು 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 ನಿನ್ನಲ್ಲಿ ರೋಗಗಳು ಸಹಿಸಾದ ಬೇನೆಗಳು ನಿನ್ನಲ್ಲಿ ರೋಗಗಳು ಸಹಿಸಾದ ಬೇನೆಗಳು ಕಾಡಿಸಿ ಪೀಡಿಸಲು ಯೇಸು ನಿನ್ ಕೈ ಬೀಡನು ಯೇಸು ನಿನ್ ಕೈ ಬೀಡನು ಪುನರುತ್ಥಾನದೆಸು ಅಪಜಯಗೊಳಿಸಲು ಪುನರುತ್ಥಾನದೆಸು ಅಪಜಯಗೊಳಿಸಲು 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 ನಿನ್ನಲ್ಲಿ ಕಷ್ಟಗಳು ಸಹಿಸಾದ ಬಾಧೆಗಳು ನಿನ್ನಲ್ಲಿ ಕಷ್ಟಗಳು ಸಹಿಸಾದ ಬಾಧೆಗಳು ನೊಂದಿಸಿ ಕುಂದಿಸಲು ಯೇಸು ನಿನ್ ಕೈ ಬೀಡನು ಯೇಸು ನಿನ್ ಕೈ ಬೀಡನು ಪುನರುತ್ಥಾನದೆಸು ಅಪಜಯಗೊಳಿಸಲು ಪುನರುತ್ಥಾನದೆಸು ಅಪಜಯಗೊಳಿಸಲು 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 ಪುನರುತ್ಥಾನವಾದ ಯೇಸು ನಿನ್ನನ್ನು ಅಪಜಯಗೊಳಿಸಲು. ವಾಟ್ ಅ ಬ್ಯೂಟಿಫುಲ್ ಸಾಂಗ್. ಎಂತಹ ಸುಂದರವಾದ ಹಾಡನ್ನು ನಾವು ಕೇಳಿದ್ದೇವೆ. ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ರೆವರೆಂಡ್ ಜೆ ಪ್ರಭಾಕರಯ್ಯ ಅವರಿದ್ದಾರೆ. ಸುಂದರವಾದ ಹಾಡು, ರಿಸನ್ ಜೀಸಸ್ ನೆವರ್ ಫೇಲ್ಸ್. ಸೊ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತೇವೆ.
ಅವರ ಜೀವನದ ಅನುಭವಗಳು, ದೇವರು ಅವರನ್ನು ಕಟ್ಟಿ ಬೆಳೆಸದ ರೀತಿ, ಅವರು ವಿಶೇಷವಾಗಿ ಅವರು ರಚಿಸಿದಂತ ಹಾಡುಗಳ ಹಿಂದೆ ಇರುವಂತ ಆ ಒಂದು ಸಾಕ್ಷಿ, ಇವುಗಳನ್ನು ನಾವು ಕೇಳೋಣ. ಬನ್ನಿ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಯ್ಯ, ನಿಮಗೆ ಸ್ವಾಗತ. ವೆರಿ ಬ್ಯೂಟಿಫುಲ್ ಸಾಂಗ್, ಬಹಳ ಸುಂದರವಾದ ಹಾಡು. ಈ ಹಾಡು ಚಿಂತಾಮಣಿಯಲ್ಲಿ ನೀವು ರಚಿಸುವಾಗ ನಾನು ಇದ್ದೆ. ಸೊ ಆದ್ರಿಂದ ನಾನು ಧೈರ್ಯವಾಗಿ ಹೇಳಬಲ್ಲೆ, ಇಟ್ ವಾಸ್ ಅ ವಂಡರ್ಫುಲ್ ಸಾಂಗ್. ಈ ಹಾಡನ್ನು ಅನೇಕ ಕೂಟಗಳಲ್ಲಿ ನೀವು ಹಾಡಿದ್ದೀರಿ. ಈ ರಿಸನ್ ಜೀಸಸ್ ನೆವರ್ ಫೇಲ್ಸ್, ಈ ಪುನರುತ್ಥಾನವಾದ ಯೇಸು ಅಪಜಯಗೊಳಿಸನು, ಇದು ಈ ಸೇವೆಯ ಒಂದು ಟೈಟಲ್ ಅಥವಾ ಈ ಸೇವೆಯ ಒಂದು ಹೆಸರು. ಈ ಒಂದು ಹಾಡು ನೀವು ಈ ಸೇವೆಗಾಗಿ ಬರೆದದ, ಸೇವೆಯ ಟೈಟಲ್ಗೋಸ್ಕರವಾಗಿ ಬರೆದದ, ಅಥವಾ ಇದರ ಹಿಂದೆ ಏನಾದ್ರೂ ಅನುಭವ ಇದೆ ಅಯ್ಯ? ಒಂದು ಸೇವೆಯ ಥೀಮ್ ಸಾಂಗ್ ಅಂತ ರಚನೆ ಮಾಡಿದೆವು. ಎರಡನೇದಾಗಿ ಯೇಸು ಸ್ವಾಮಿಯ ಪುನರುತ್ಥಾನದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡುವಾಗ ಅದರ ಹಿಂದೆ ಇರುವ ಶಕ್ತಿ, ಆ ಪುನರುತ್ಥಾನದಲ್ಲಿ ಭರವಸೆ ಇಡುವಂತ ಮನುಷ್ಯನ ಜೀವನದಲ್ಲಿ ಆಗತಕ್ಕ ಬದಲಾವಣೆ ಕಾರ್ಯಗಳು, ಇದನ್ನು ನಾನು ಬಹಳ ಆಳವಾಗಿ ಯೋಚನೆ ಮಾಡಿದೆ. ಈಗ ಒಬ್ಬ ಪಾಪಿ ಅವನು ಎಂಥ ಹೀನ ಸ್ಥಿತಿಯಲ್ಲಿರಲಿ, ಎಂಥ ಒಬ್ಬ ಕೆಟ್ಟು ಕೊಳಕಾಗಿ ಹೋದ ಮನುಷ್ಯನಿರಲಿ, ಯೇಸುವಿನ ಪುನರುತ್ಥಾನದಲ್ಲಿ ನಂಬಿಕೆ ಇಟ್ಟಾಗ ಅವನ ಜೀವನದಲ್ಲಿ ಮಾರ್ಪಾಟು ಉಂಟಾಗುತ್ತೆ. ರೋಮಯ 10ನೇ ಸಂಧಿಯಲ್ಲಿ ನಾವು 9:10 ಹೀಗೆ ಓದ್ತೇವೆ. ಅಲ್ಲಿ ಏನ್ ಬರ್ತದೆ ಅಂದ್ರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದಾನೆಂದು ಹೃದಯದಲ್ಲಿ ನಂಬಿದರೆ ನಿನಗೆ ರಕ್ಷಣೆ ಆಗುತ್ತೆ. ಹಾಗಾದ್ರೆ ಆ ಪುನರುತ್ಥಾನದ ವಿಷಯದಲ್ಲಿ ನಾವು ನಂಬುವಾಗ ಒಂದು ರಕ್ಷಣೆ ಅಷ್ಟೇ ಅಲ್ಲ, ರಕ್ಷಣೆ ಪಾಪ ಪರಿಹಾರ ನಮಗೆ ದೊರಕುವುದು ಅಷ್ಟೇ ಅಲ್ಲ, ಆ ಪುನರುತ್ಥಾನದ ಶಕ್ತಿ ಇತರರಲ್ಲಿ ಕೂಡ ಮಹತ್ತಾದ ಕಾರ್ಯಗಳನ್ನು ಮಾಡುತ್ತೆ. ಇದನ್ನು ನಾನು ಅನುಭವದಿಂದ ನೋಡಿದ್ದೇನೆ. ಆ ಪುನರುತ್ಥಾನವಾದ ಯೇಸುವಿನ ಹೆಸರಿನಲ್ಲಿ ಅಂದಾಗ ಅಲ್ಲಿ ಆ ದೆವ್ವಗಳು ಮ್ಯಾನಿಫೆಸ್ಟ್ ಆಗಿ ಜನರನ್ನು ಬಿಟ್ಟು ಹೋಗುವಂಥದ್ದು, ರೋಗಿಗಳು ವಾಸಿ ಆಗುವಂಥದ್ದು, ಸಮಸ್ಯೆಗಳು ಬಗೆಹರಿಯುವಂಥದ್ದು. ಸ್ವಾಮಿ, ನಾನು ಈ ಪುನರುತ್ಥಾನವಾದ ಯೇಸುವಿನ ಹೆಸರಿನಲ್ಲಿ ಕೇಳ್ತಾ ಇದ್ದೇನೆ ಅಂದಾಗ ಪ್ರಾರ್ಥನೆಯಲ್ಲಿ ಇರುವಂತಹ ವಿಶೇಷ ಶಕ್ತಿಯನ್ನು ನಾನು ಕಂಡಿದ್ದೇನೆ. ಆದ್ರಿಂದ ಪುನರುತ್ಥಾನದ ಶಕ್ತಿ, ಅಪೊಸ್ತಲನಾದ ಪೌಲನು ಏನ್ ಹೇಳ್ತಾನೆ, ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಸಂಧಿ ವಚನ 10ರಲ್ಲಿ ಹೇಳ್ತಾನೆ, ನಾನು ಆತನನ್ನು ಆತನ ಪುನರುತ್ಥಾನದ ಶಕ್ತಿಯನ್ನು ಅರಿತುಕೊಳ್ಳಬೇಕು ಅಂತ. ಹಾಗಾದ್ರೆ ಅಲ್ಲಿ ಪುನರುತ್ಥಾನದಲ್ಲಿ ಏನೋ ಒಂದು ಮಹಾ ಪವರ್ ಇದೆ ಅಂತ ನನ್ನ ಮನಸ್ಸಿನಲ್ಲಿ ಆ ದಿನದಲ್ಲಿ ಭಾಸವಾಗಲಿಕ್ಕೆ ಪ್ರಾರಂಭವಾಯಿತು. ಅದನ್ನು ಆಳವಾಗಿ ನಾನು ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿದೆ. ಪುನರುತ್ಥಾನವಾದ ಯೇಸು ಅಂದಾಗ ಅಲ್ಲಿ ಜನರೇಟ್ ಆದಂತ ಪವರ್, ಆ ಪವರ್ ಆಫ್ ಗಾಡ್, ಅದು ಬಹಳ ವಿಶೇಷವಾಗಿತ್ತು. ಒಂಥರ ಫಿಸಿಕಲಿ ವಿ ಕ್ಯಾನ್ ಸೆನ್ಸ್ ಇಟ್, ಒಂಥರ ವೈಬ್ರೇಷನ್ ಬಂದಾಗೆ ಅಲ್ಲಿ ಬರುವುದು, ಮತ್ತೆ ಅಷ್ಟು ಅದ್ಭುತವಾದ ಕಾರ್ಯಗಳು ಅಲ್ಲಿ ಜರುಗುವುದನ್ನು ಕಾಣ್ತಾ ಇದೆ. ಆದ್ರೆ ಈ ಒಂದು ಹಾಡು, ಈ ಪುನರುತ್ಥಾನದ ವಿಷಯದಲ್ಲಿ ಹಾಡು ರಚನೆ ಮಾಡಬೇಕು ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇರುವ ಒಂದಿನ ಸಡನ್ ಆಗಿ ಆ ಶಬ್ದ ಮತ್ತೆ ಸ್ವರ ನನಗೆ ಬಂತು. ಆದ್ರಿಂದ ಈ ಹೆಸರನ್ನು ನಿಮ್ಮ ಸೇವೆಗೆ ಆ ಸೇವೆಗೂ ಅಂತ ಆಯ್ತು, ಅದು ಥೀಮ್ ಸಾಂಗ್ ಅಂತ. ಆಮೇಲೆ ಆ ಪುನರುತ್ಥಾನದ ಶಕ್ತಿಯಿಂದ ಜನರಲ್ಲಿ ಮಹಾಕಾರ್ಯ ಆಗುತ್ತೆ ಅಂತ ಅರಿತು ನಾನು ಹಾಡಿದಾಗ ಜನರಲ್ಲಿ ನಿಜವಾಗಿ ದೊಡ್ಡ ಕಾರ್ಯಗಳಾಗಿದೆ. ಜನರು ಆಶೀರ್ವಾದ ಪಡೆದಿದ್ದಾರೆ, ಬಿಡುಗಡೆ ಹೊಂದಿದ್ದಾರೆ, ಮಾತ್ರ ಅನೇಕರು ರಕ್ಷಣೆಗೆ ತಮ್ಮನ್ನು ಒಪ್ಪಿಸಿಕೊಟ್ಟಿದ್ದಾರೆ. ನೋಡಿ, ನೀನು ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುವುದು, ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುವುದು ಅಂತ ಪೌಲನು ಹೇಳ್ತಾರೆ. ಒಬ್ಬ ಪಾಪಿ ಅನೀತಿವಂತನು ಈ ಪುನರುತ್ಥಾನದ ವಿಷಯವನ್ನು ನಂಬಿದಾಗ ಆ ನಂಬಿಕೆ ಅವನ ನೀತಿಯನ್ನು ನಿರ್ಣಯಿಸ್ತಾನೆ. ಅವನು ನಿಜವಾಗಿ ನೀತಿ ಕೃತ್ಯಗಳನ್ನು ಮಾಡಿ ನೀತಿವಂತನಾದವನಲ್ಲ. ಈಗ ಅಬ್ರಹಾಮನು ಕೂಡ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟನು ದೇವರಿಂದ. ಅವನ ನಂಬಿಕೆ ನೀತಿಯೆಂದು ಎಣಿಸಲ್ಪಟ್ಟಿದೆ. ಈಗ ನಾವು ನಂಬುದು ಏನು, ಇದು ಬಹಳ ಮುಖ್ಯವಾದ. ಅಬ್ರಹಾಮನು ಏನು ನಂಬಿದ, ಇವತ್ತು ನಾವು ನಂಬುದಕ್ಕದೇನು, ಅದು ಬಹಳ ಮುಖ್ಯವಾದ. ಯೇಸುವನ್ನು ದೇವರು ಸತ್ತೊಳಗಿದ್ದ ಎಬ್ಬಿಸಿದ್ದಾನೆ ಎಂದು ನಮ್ಮ ಹೃದಯದಲ್ಲಿ ನಾವು ನಂಬಬೇಕು. ಆವಾಗ
ನಮ್ಮ ಅನೀತಿಯು ಪರಿಹಾರವಾಗಿ ದೇವರು ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸ್ತಾರೆ. ದೇವರು ನೀತಿವಂತರೆಂದು ನಿರ್ಣಯಿಸಿದ ಮೇಲೆ ನಮ್ಮನ್ನು ಅಪರಾಧಿಗಳೆಂದು ಹೇಳುವವರು ಯಾರು ಅಂತ ಅಪೊಸ್ತಲನಾದ ಪೌಲನು ಹೇಳ್ತಾರೆ. ಅಂದ ಇಲ್ಲಿ ನೀತಿವಂತರೆಂಬ ನಿರ್ಣಯ ನಾವು ಹೊಂದಬೇಕಾದ್ರೆ, ಇಲ್ಲಿ ನೀತಿವಂತರೆಂದು ನಮ್ಮನ್ನು ದೇವರು ಸ್ಥಾಪಿಸಬೇಕಾದ್ರೆ, ಇಲ್ಲಿ ಪುನರುತ್ಥಾನದ ವಿಷಯದಲ್ಲಿ ನಾವು ನಂಬಿಕೆ ಇಡಬೇಕು. ಯೇಸುವಿನ ಪುನರುತ್ಥಾನದಲ್ಲಿ ನಂಬಿಕೆ ಇಡುವಾಗ ಇಂಥ ಕಾರ್ಯ ನಮ್ಮಲ್ಲಿ ಲಭಿಸ್ತದೆ. ಸೊ ಈ ಒಂದು ರಹಸ್ಯ ನಾನು ಅರಿತುಕೊಂಡ ಮೇಲೆ ಇದನ್ನು ಇತರರಿಗೂ ತಿಳಿಸಬೇಕು. ಆ ಪುನರುತ್ಥಾನದಲ್ಲಿ ನಂಬಿಕೆ ಇಡುವಂತೆ ಜನರನ್ನು ನಡೆಸಬೇಕು. ಅದರ ಮೂಲಕ ಅನೀತಿವಂತರಾದ ಮನುಷ್ಯರು ನೀತಿವಂತರಾಗಿ ಮಾರ್ಪಡಿಸಲ್ಪಟ್ಟು ನೀತಿವಂತರೆಂಬ ಬಿರುದನ್ನು ಪಡೆಯುವರು. ಅಲ್ಲಿಂದ ಅವರ ಜೀವನದಲ್ಲಿ ಒಂದು ದೊಡ್ಡ ಬ್ರೇಕ್ ಥ್ರೂ ಬರ್ತದೆ. ಪ್ರತ್ಯೇಕವಾಗಿ ಅವರ ಪ್ರಾರ್ಥನಾ ಜೀವನದಲ್ಲಿ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹು ಬಲವುಳ್ಳದ್ದು. ಎಲಿಯನ್ ನಮ್ಮಂತೆ ಸ್ವಭಾವವುಳ್ಳವನು. ಅವನು ಮಳೆ ಬರಬಾರದೆಂದು ಪ್ರಾರ್ಥನೆ ಮಾಡಿದಾಗ 3 ವರ್ಷ 6 ತಿಂಗಳು ಮಳೆ ಬರಲಿಲ್ಲ. ತಿರುಗಿ ಮಳೆಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಆಕಾಶ ಮೋಡಗರೆಯಿತು, ಭೂಮಿ ಬೆಳೆಯಿತು ಅಂತ ಬರೆಯಲ್ಪಟ್ಟಿದೆ. ಆ ನೀತಿವಂತರ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹು ಬಲವುಳ್ಳದು. ಹಾಗಾದ್ರೆ ಬಲವುಳ್ಳ ಪ್ರಾರ್ಥನೆ ನಾವು ಮಾಡಬೇಕಾದ್ರೆ ನೀತಿ ಕೃತ್ಯಗಳನ್ನು ಮಾಡಿ ನಾವು ನೀತಿವಂತರೆಂದು ತೀರ್ಮಾನಿಸಲ್ಪಟ್ಟವರಾಗಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಮ್ಮಲ್ಲಿ ನೀತಿ ಇಲ್ಲ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ರೋಮಾಯ 3ನೇ ಸಂಧಿ 10ನೇ ವಚನದಲ್ಲಿ ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಯಾವ ಮನುಷ್ಯ ಕೂಡ ಒಬ್ಬನು ಹೇಳ್ಬೋದು ನಾನು ನೀತಿವಂತನೆಂದು ನಟನೆ ಮಾಡಬಹುದು, ಅದು ಬರೇ ನಟನೆ. ನಿಶ್ಚಯವಾಗಿ ಸ್ತ್ರೀಯಲ್ಲಿ ಹುಟ್ಟಿದ ಮನುಷ್ಯರಲ್ಲಿ ನೀತಿವಂತರ ಇಲ್ಲ. ಒಬ್ಬನೇ ಒಬ್ಬ ಮನುಷ್ಯ ಇದ್ದದಂದ್ರೆ ಅದು ಯೇಸು ಸ್ವಾಮಿ. ಆತನಲ್ಲಿ ಪಾಪ ಇರಲಿಲ್ಲ, ಅನೀತಿ ಇರಲಿಲ್ಲ. ಆತನು ಪರಿಶುದ್ಧನಾದ ದೇವಕುಮಾರನು. ಆತನನ್ನು ಬಿಟ್ಟರೆ ಸ್ತ್ರೀಯಲ್ಲಿ ಹುಟ್ಟಿದ ಮನುಷ್ಯರಲ್ಲಿ ಒಬ್ಬನಲ್ಲಿ ನೀತಿ ಇರಲಿಲ್ಲ. ನಾವೆಲ್ಲರೂ ಅನೀತಿವಂತರೇ. ಆದುದರಿಂದ ಈ ಅನೀತಿವಂತರನ್ನು ನೀತಿವಂತರನ್ನಾಗಿ ಮಾಡುವ ಕಾರ್ಯವನ್ನು ದೇವರು ಯೇಸು ಸ್ವಾಮಿಯ ಪುನರುತ್ಥಾನದ ಮೂಲಕ ಮಾಡಿದನು. ಅಂದ ಈ ದಿನ ಯಾರ್ಯಾರು ಯೇಸುವಿನ ಪುನರುತ್ಥಾನದಲ್ಲಿ ನಂಬಿಕೆ ಇಡ್ತಾರೋ ಅವರು ನೀತಿವಂತರೆಂದು ನಿರ್ಣಯಿಸಲ್ಪಡ್ತಾರೆ. ಅವರು ನೀತಿವಂತರೆಂದು ದೇವರಿಂದ ಕರೆಯಲ್ಪಟ್ಟು ಸ್ಥಾಪಿಸಲ್ಪಡ್ತಾರೆ. ನೀತಿವಂತರಿಗೆ ಸಿಕ್ಕುವ ಸೌಭಾಗ್ಯ, ನೀತಿವಂತರಿಗೆ ಇರುವಂತ ದೇವರ ಸನ್ನಿಧಿಯಲ್ಲಿ ಇರತಕ್ಕ ಪ್ರಿವಿಲೇಜಸ್, ಇದನ್ನು ನಾವು ಬಹಳ ಗಂಭೀರವಾಗಿ ಗಣನೆಗೆ ತರತಕ್ಕದ್ದು. ಇಲ್ಲಿ ಏನಂದ್ರೆ ನೀತಿವಂತನ ಪ್ರಾರ್ಥನೆ ಬಹುಬಲ ಉಳ್ಳದು, ನಂಬರ್ 1. ಆಮೇಲೆ ನೀತಿವಂತರಿಗೆ ದೇವರು ಒಲಿಯುತ್ತಾನೆ. ನೀತಿವಂತರ ವಿಜ್ಞಾಪನೆಗಳು ಏನಿದ್ರು ದೇವರು ಅದನ್ನು ಲಾಲಿಸಿ ಅವರಿಗೆ ಸದುತ್ತರ ಕೊಡ್ತಾರೆ ಎಂಬುದನ್ನು ನಾವು ಅರಿತುಕೊಂಡ ಮೇಲೆ ಇಲ್ಲಿ ನೀತಿವಂತರಾಗೋದು ಬಹಳ ಮುಖ್ಯ. ಆಮೇಲೆ ನೀತಿವಂತರಿಗೆ ಪರಲೋಕ ಪ್ರವೇಶ, ಅನೀತಿವಂತರಿಗೆ ಪರಲೋಕ ಪ್ರವೇಶ ಇಲ್ಲ. ನೀತಿವಂತರಿಗೆ ಏನ್ ಹೇಳ್ತಾನೆ, ಯೇಸು ಸ್ವಾಮಿ ಬರುವುದರಲ್ಲಿ ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರ್ಪಡಿಸಿ ನೀತಿವಂತರನ್ನು ಅನೀತಿವಂತರನ್ನು ಬೇರ್ಪಡಿಸ್ತಾನೆ. ಆಗ ಅನೀತಿವಂತರಿಗೆ ಏನ್ ಹೇಳ್ತಾನೆ, ಸೈತಾನನಿಗೂ ಆತನ ದೂತರಿಗೂ ಸಿದ್ಧವಾದ ಸ್ಥಳಕ್ಕೆ ಹೊರಟು ಹೋಗಿರಿ ಅಂತ ಹೇಳ್ತಾನೆ. ನೀತಿವಂತರಿಗೆ ಏನ್ ಹೇಳ್ತಾನೆ, ನನ್ನ ತಂದೆಯ ಆಶೀರ್ವಾದವನ್ನು ಹೊಂದಿದವರೇ ಲೋಕ ಆದಿಯಿಂದ ನಿಮಗೋಸ್ಕರ ಸಿದ್ಧವಾದ ಸ್ಥಳಕ್ಕೆ ಹೋಗಿರಿ ಅಂತ ಹೇಳುವನು ಅಂತ ಬರ್ತದೆ. ಹಾಗಾದ್ರೆ ನೀತಿವಂತರ ಭಾಗ್ಯ ಎಷ್ಟು ದೊಡ್ಡದು. ಪರಲೋಕ ಸೇರ್ಬೇಕಾದ್ರೆ ಅವನು ನೀತಿವಂತನಾಗಬೇಕು. ದೇವರು ವಿಜ್ಞಾಪನೆ ಕೇಳಬೇಕಾದ್ರೆ ಅವನು ನೀತಿವಂತನಾಗಿರ್ಬೇಕು. ನೀತಿವಂತನ ಜೀವನ ದೇವರ ಸನ್ನಿಧಿಯಲ್ಲಿ ಅದು ಬಹಳ ಬೆಲೆ ಉಳ್ಳದು. ಅವನ ಜೀವನ, ಅವನ ಪ್ರಾರ್ಥನೆ, ಅವನ ಪ್ರತಿ ಕಾರ್ಯಗಳು ದೇವರು ಬಹಳ ಗೌರವಿಸ್ತಾನೆ, ಮತ್ತೆ ಅದಕ್ಕೆ ಪ್ರತಿಫಲ ಕೊಡ್ತಾನೆ. ಅದನ್ನ ನೀತಿವಂತನಾಗಬೇಕಾದ್ರೆ ಪುನರುತ್ಥಾನವಾದ ಯೇಸು ಸ್ವಾಮಿಯ ಆ ಪುನರುತ್ಥಾನದಲ್ಲಿ ನಾವು ನಂಬಿಕೆ ಇರಬೇಕು. ಸೊ ಆದ್ರಿಂದ ನಾನು ಈ ಸಂಗೀತ ರಚನೆ ಮಾಡುವಾಗ ಆ ಪುನರುತ್ಥಾನವಾದ ಯೇಸು ಅಪಜಯಗೊಳಿಸನು. ಯೇಸು ಸ್ವಾಮಿ ಸತ್ತದಷ್ಟೇ ಅಲ್ಲ, ಆತನು ನಮ್ಮ ಪಾಪ ನಿವಾರಣೆಗೋಸ್ಕರ ಸತ್ತನು. ಸತ್ತ ಮೇಲೆ ಆತನು ಜೀವಿತನಾಗಿ ಎದ್ದಿದ್ದಾನೆ. ಈಗ ಆತನು ಜೀವಿಸುವವನೇ ಆಗಿದ್ದಾನೆ, ಜೀವಿಸ್ತಾನೇ ಇದ್ದಾನೆ. ಆತನಿಗೇನು ಸಾವಿಲ್ಲ. ಮಾತ್ರವಲ್ಲ, ತಂದೆಯ ಬಳಿಯಲ್ಲಿ ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾನೆ. ಈಗ ಯೇಸು ಎಂಬ ಹೆಸರು ಅನೇಕರು ಇಟ್ಕೊಂಡಿರ್ಬೋದು, ಬೇರೆಯವರು ಕೂಡ ಇಟ್ಕೊಂಡಿರ್ಬೋದು. ಆದ್ರೆ ಪುನರುತ್ಥಾನವಾದ ಯೇಸು ಒಬ್ಬನೇ.
ಆತನ ಹಾಗೆ ಇನ್ನೊಬ್ಬ ವ್ಯಕ್ತಿ ಈ ಲೋಕದಲ್ಲಿ ಇಲ್ಲ. ಹೆಸರು ಇಟ್ಕೊಂಡಿರ್ಬೋದು, ಆದ್ರೆ ಪುನರುತ್ಥಾನವಾದ ಯೇಸುನ ಆಗಿರುವ ವ್ಯಕ್ತಿ ಇನ್ನೊಬ್ಬನೇ ಇಲ್ಲ. ಪುನರುತ್ಥಾನವಾದ ಮೇಲೆ ಏನಾಯ್ತು ಅಂತ ತಿಳ್ಕೊಳ್ಳೋದು ಕೂಡ ಬಹಳ ಮುಖ್ಯವಾದ. ಎಫೆಸ 1ನೇ ಸಂಧಿ ಅಲ್ಲಿ 20-21ನೇ ವಚನ, ದಾನಿಯೇಲ 7ನೇ ಸಂಧಿ 13-14ನೇ ವಚನ. ಈ ವಚನಗಳನ್ನು ನಾವು ಓದಿದಾಗ ಪುನರುತ್ಥಾನವಾದ ಯೇಸು ಪರಲೋಕಕ್ಕೇರಿ ಹೋದಾಗ ಆತನಿಗೆ ಎಲ್ಲ ಅಧಿಕಾರವನ್ನು ದೇವರು ಕೊಟ್ಟುಬಿಟ್ಟು ಎಲ್ಲವನ್ನು ಆತನ ಪಾದ ಕೆಳಗೆ ಹಾಕಿ ನಾನು ಎಲ್ಲದಕ್ಕೂ ಆತನನ್ನು ಶಿರಸ್ಸನ್ನಾಗಿ ಮಾಡಿ ನಾನು ಎಲ್ಲ ಅಧಿಕಾರ, ಡೊಮಿನಿಯನ್, ಪವರ್ and majesty, everything was given to Jesus Christ, even the glory ಎಲ್ಲ ಕೊಡಲ್ಪಟ್ಟಿದೆ ಆತನಿಗೆ. ಎಲ್ಲವನ್ನು ಆತನ ಪಾದ ಕೆಳಗೆ ಹಾಕಿ ಆತನು ಎಲ್ಲದಕ್ಕೆ ಮೇಲೆ ಇರಿಸಿದ. ಮತ್ತೆ ಆತನೊಂದು ಹೆಸರು ಕೊಟ್ಟು ನಾನು ಸ್ವರ್ಗ ಮರ್ತ್ಯ ಪಾತಾಳದಲ್ಲಿರುವವರೆಲ್ಲರೂ ಆ ಹೆಸರಿನಲ್ಲಿ ಅಡ್ಡ ಬೀಳಬೇಕೆಂದು ನೇಮಿಸಿ ಆ ಹೆಸರನ್ನು ಕೊಟ್ಟು ನಾನು. ಅಷ್ಟೇ ಅಲ್ಲ, ಆ ಹೆಸರಿನಲ್ಲಿ ನಾವು ಏನೇನು ಕೇಳಿಕೊಳ್ತೇವೋ ಅದು ನಮಗೆ ನೆರವೇರುತ್ತದೆ, ತಂದೆ ಅದನ್ನು ನಿಮಗೆ ಕೊಡುವನು ಅಂತ ಕೂಡ ಯೇಸುಸ್ವಾಮಿ ಹೇಳಿದ್ದಾರೆ. ಆದ್ರಿಂದ ಆ ಹೆಸರಿನಲ್ಲಿ ಅಂತ ಒಂದು ಪವರ್ ಇರುವುದನ್ನು ನಾವು ಕಾಣ್ತೇವೆ. ಅದನ್ನ ಪುನರುತ್ಥಾನದ ಒಂದು ಭಾಗ ಆಯಿತು. ಎರಡನೇದಾಗ ಆತನ ನಾಮ ಪುನರುತ್ಥಾನವಾದ ಯೇಸು. ಆ ಯೇಸು ಎಂಬ ನಾಮದಲ್ಲಿ ಅಂತ ಶಕ್ತಿ, ಸಾಮರ್ಥ್ಯ, ಅಧಿಕಾರ, ದೊರೆತನ, ಪ್ರಭುತ್ವ ಅದೆಲ್ಲ ಆ ನಾಮದಲ್ಲಿ ಕೊಟ್ಟಿದ್ದಾನೆ. ಆ ಪುನರುತ್ಥಾನವಾದ ಯೇಸುನ ನಾಮದ ಶಕ್ತಿಯನ್ನು ಅರಿತು ನಾವು ಆ ಕೂಟಗಳನ್ನು ನಡೆಸುವಾಗ, ದೊಡ್ಡ ದೊಡ್ಡ ಕ್ರೂಸೈಡ್ಗಳಲ್ಲಿ ಆ ರೀತಿ ಉಚ್ಚರಿಸಿದಾಗ ಅಲ್ಲಿ ಆದಂತ ಪರಿಣಾಮಗಳು, ಬದಲಾವಣೆಗಳು, ಕಾರ್ಯಗಳು ಬಹಳ ಮಹತ್ವ ಆದದ್ದು. ಆದುದರಿಂದ ನಾನು ಈ ಸಂಗೀತವನ್ನು ರಚನೆ ಮಾಡೋ ಈ 2 ವಿಷಯಗಳನ್ನು ನಾನು ಮುಂದೆ ಇಟ್ಟಿದ್ದೆ. ಆಮೇಲೆ ಚರಣಕ್ಕೆ ಬರುವಾಗ ಅಲ್ಲಿ ಏನಿದೆ, ನಿನ್ನಲ್ಲಿ ರೋಗಗಳು. ಈಗ ಒಬ್ಬ ರೋಗಿ ಬಂದಿರ್ತಾನೆ ಪ್ರಾರ್ಥನೆಗೆ, ಅವನಲ್ಲಿ ಭಯಂಕರವಾದ ರೋಗ ಇರುತ್ತೆ, ಸಹಿಸ್ಲಿಕ್ಕೆ ಆಗದಂತ ಬೇನೆಗಳು ಇರ್ತದೆ, ನರಳಾಡ್ತಾ ಇರ್ತಾನೆ, ಗೋಳಾಡ್ತಾ ಇರ್ತಾನೆ. ಇಂಥ ಪರಿಸ್ಥಿತಿಯಲ್ಲಿ ಅವನಿರ್ತಾನೆ. ಉದಾಹರಣೆಗೆ ಒಂದಿನ ನಾನು ನನ್ನ ಕೋಣೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ 2 ಹುಡುಗರು ಬಂದು ನನ್ನ ಪ್ರಾರ್ಥನಾ ಕೋಣೆ ಬಾಗಿಲು ತಟ್ಟಿದ್ರು. ತಟ್ಟಿದ ಮೇಲೆ ನನಗೆ ಬಹಳ ಕೋಪ ಬಂದ್ಬಿಡ್ತು, ಪ್ರೇಯರ್ಗೆ ಡಿಸ್ಟರ್ಬ್ ಮಾಡ್ತಾರೆ ಅಂತ. ಆಮೇಲೆ ಬಂದು ನಾನು ಬಾಗಿಲು ತೆರೆದ್ರೆ ಆ ಚಿಕ್ಕ ಹುಡುಗನ ಅವನ ಅಣ್ಣ ಕರ್ಕೊಂಡು ಬಂದಿದ್ದ. ಅವರೊಂದು ಹಾಸ್ಪಿಟ್ಲ್ ಹೋದಾಗ ಅವ್ರು ಹೇಳಿದ್ರೆ ನಮ್ಮ ಹತ್ರ ಇದಾಗಲ್ಲ, ಪಕ್ಕದಲ್ಲಿ ಪ್ರೇಯರ್ ಮಾಡ್ತಾರೆ ಹೋಗಿ ಅಂತ ಹೇಳಿದ್ರು. ನಮ್ಮ ಚರ್ಚ್ ಪಕ್ಕದಲ್ಲಿ ಒಂದು ಹಾಸ್ಪಿಟಲ್ ಇದೆ, ಅವರು ಇಲ್ಲಿ ಕಳಿಸಿಬಿಟ್ಟಿದ್ದಾರೆ. ಸೊ ಆ ಹುಡುಗ ಬಂದಾಗ ನಾನು ನೋಡಿದ್ರೆ ಅವನ ಕುತ್ತಿಗೆ ತಿರುಗಿ ಹೋಗ್ಬಿಟ್ಟಿದೆ, ತಿರುಗಿ ಹೋಗಿ ಹಿಂಗೆ ಒದ್ದಾಡ್ತಾ ಇದ್ದಾನೆ, ಎಳಿತಾ ಇದೆ, ಹಿಂಗೆ ಎಳಿತಾ ಇದೆ. ಅಂತ ಪರಿಸ್ಥಿತಿಯಲ್ಲಿ ಆ ಹುಡುಗನ ಅಣ್ಣ ಅವನು ಏನ್ ಮಾಡ್ಬೇಕಂತ ದಿಕ್ಕು ಕಾಣ್ಲಿಲ್ಲ ಅವನಿಗೆ. ಸೊ ಇವನಿಗೆ ಆ ಬಾಡಿ ಸರಿಯಾಗಿ ನಿಲ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಟ್ವಿಸ್ಟ್ ಆಗ್ತಾ ಎಳಿತಾ ಇದೆ ಒಂದ್ ಸೈಡ್ಗೆ. ಆವಾಗ ನನ್ನ ಮನಸ್ಸು ಬಹಳ ಕರೆಗೆ ಹೋಗ್ಬಿಡ್ತಾ ಹೋಗುತ್ತೆ. ಆಗ ನಾನು ಉಪಯೋಗಿಸಿದ ನಾಮ ಪುನರುತ್ಥಾನವಾದ ಯೇಸುವಿನ ನಾಮದಲ್ಲಿ ಇವನನ್ನು ಕಾಡುವ ಈ ಬಾಧೆಯು, ಈ ರೋಗ ಬಿಟ್ಟು ಹೋಗಲೆ ಅಂದ ಕೂಡಲೇ ಹಾಗೇ ಆ ಹುಡುಗ ನಿದ್ರೆ ಹೋಗಿ ಮಲಗಿಬಿಟ್ಟ. ಅವನು ಒಳ್ಳೆ ನಿದ್ರೆ ಬಂದ್ಬಿಡ್ತಾವ. ನಾನು ಅವನ ಅಣ್ಣನಿಗೆ ಹೇಳಿದೆ, ಅವನಿಗೆ ತೊಂದರೆ ಮಾಡಬೇಡ, ಡಿಸ್ಟರ್ಬ್ ಮಾಡಬೇಡ, ಹಾಗೆ ಮಲಗಲಿ ಅಂತ ಹೇಳಿದೆ. ನಾನು ಹೊರಗೆ ಬಂದು ಅಂಗಳದಲ್ಲಿ ಸುತ್ತಾಡ್ತಾ ಪ್ರೇಯರ್ ಮಾಡ್ತಾ ಸ್ವಲ್ಪ ಹೊತ್ತು ಸುತ್ತಾಡಿದೆ. ಒಂದು 5 ನಿಮಿಷ ಆದ್ಮೇಲೆ ತಿರುಗಿ ನನ್ನ ಪ್ರಾರ್ಥನೆ ಕೋಣೆ ಹೋದೆ. ಅಲ್ಲಿ ಆ ಹುಡುಗನು ಮತ್ತೆ ಅವನ ಅಣ್ಣ ಇದ್ದ. ಅಷ್ಟಲ್ಲೇ ಆ ಹುಡುಗನಿಗೆ ಎಚ್ಚರ ಆಗಿತ್ತು, ಸಂಪೂರ್ಣವಾಗಿ ಅವನ ವಾಸ ಆ ಮೊದಲಿನ ಯಾವ ಒಂದು ಗುರುತಲ್ಲಿ ಕಾಣಲಿಲ್ಲ. ಇದು ಒಂದಲ್ಲ, ಇಂಥದ್ದು ಬಹಳ ಸಂಗತಿಗಳು ಜರುಗಿದೆ. ಯಾವಾಗ ಇದು ಜರುಗಿದೆ ಅಂದ್ರೆ ಆ ಪುನರುತ್ಥಾನವಾದ ಯೇಸುವಿನ ನಾಮದಲ್ಲಿ ಅಂದಾಗ ಇಂತಹ ರೋಗಗಳು ಜನರನ್ನು ಬಿಟ್ಟು ಹೋಗಿದೆ. ಕೆಲವು ಎಷ್ಟರ ಮಟ್ಟಿಗೆ ಅಂದ್ರೆ ವೈದ್ಯರಿಂದ ಆಗದಂತ ಕಾಯಿಲೆಗಳು, ಅವ್ರ ಹತ್ರ ಆಗಲ್ಲ ಅಂತ ಹೇಳಿದ ಕಾಯಿಲೆಗಳು ಆ ನಾಮದಲ್ಲಿ ಅವರಿಗೆ ಬಿಡುಗಡೆ ಆಗ್ತಾ ಇತ್ತು. ಎರಡನೇದಾಗಿ ಸಹಿಸದ ಬೇನೆಗಳು, ಆ ರೋಗದಿಂದ ಉಂಟಾಗುವ ಬೇನೆ, ಇದನ್ನು ಇನ್ಫರ್ಮಿಟಿ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ನಾನೊಬ್ಬ ಡಾಕ್ಟರ್ನ ಕೇಳಿದೆ, ಇನ್ಫರ್ಮಿಟಿ ಅಂದ್ರೆ ನಿಮ್ಮ ಮೆಡಿಕಲ್ ಟರ್ಮ್ ನಲ್ಲಿ ಏನು ಅಂತ ಕೇಳಿದೆ. ರೋಗದಿಂದ ಉದ್ಭವ ಆಗುವ ಬೇನೆಗಳಂತ, ಆ ಸಂಕಟ ಬಾಧೆ ಇರುತ್ತಲ್ಲ, ಅದು ರೋಗದಿಂದ ಉತ್ಪತ್ತಿ ಆದನ್ನು ಇನ್ಫರ್ಮಿಟಿ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ಆದ್ರಿಂದ ಇಲ್ಲಿ ಆ ಬೇನೆಗಳನ್ನು ಕೂಡ ಆ ನಾಮದಲ್ಲಿ ಗದರಿಸಿದಾಗ ಅದು ಬಿಟ್ಟು ಹೋಗ್ಬೋದು. ರೋಗನೂ ಹೋಯ್ತು, ಬೇನೆನೂ ಹೋಯ್ತು. ಅದರಿಂದ ಆ ಚರಣದಲ್ಲಿ ನಾನು ಏನ್ ರಚನೆ ಮಾಡಿ, ನಿನ್ನಲ್ಲಿ ರೋಗಗಳು
ಸಹಿಸದ ಬೇನೆಗಳು ಕಾಡಿಸಿ ಪೀಡಿಸಲು ಯೇಸು ನಿನ್ನ ಕೈ ಬಿಡಲು. ಯೇಸು ಆತನಲ್ಲಿರುವಂತ ಒಂದು ಒಳ್ಳೆ ಗುಣ ಎಂದ್ರೆ ಆತನ ಒಬ್ಬರನ್ನು ಕೈ ಹಿಡಿದ್ರೆ ಎಂದಿಗೂ ಕೈ ಬಿಡಲ್ಲ. ಆತನ ಕೈ ಹಿಡಿಬೇಕಾದ್ರೆ ನಾವು ನಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸ್ಬೇಕು. ಏನೋ ಒಂದು ರೀತಿಯಲ್ಲಿ ಬಂದು ಜೋಬು ಕೈ ಹಾಕೊಂಡು ಪ್ರಾರ್ಥನೆ ಮಾಡಿದ್ರೆ, ಅದೊಂಥರ ಅಂಭಾವದಿಂದ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ದೇವರು ಕೇಳಲ್ಲ. ಆ ದೀನ ಮನಸ್ಸಿನ ಪ್ರಾರ್ಥನೆ. ಈಗ ನೋಡಿ, ಇಬ್ರು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದ್ರು, ಸುಂಕದವನೊಬ್ಬನು ಪರಿಸಾಯನೊಬ್ಬನು. ಪರಿಸಾಯ ನಿಂತ್ಕೊಂಡು ಎಲ್ಲ ತನ್ನ ರಿಪೋರ್ಟ್ ಹೇಳ್ತಾನೆ, ತನ್ನ ನೀತಿಯ ರಿಪೋರ್ಟ್. ಆದ್ರೆ ಸುಂಕದವನಲ್ಲಿ ಏನೂ ಇರಲಿಲ್ಲ. ಅವನು ಪಾಪಿ ಆದ ನನ್ನನ್ನು ಕರುಣಿಸು. ನೋಡಿ, ದೇವರ ದಯೆ ಅವನಿಗೆ ಸಿಕ್ಕಿಲ್ಲ, ಅದು ಇನ್ನೊಬ್ಬನಿಗೆ ಸಿಕ್ಲಿಲ್ಲ. ಅವನಲ್ಲಿ ಮೆರಿಟ್ಸ್ ಇತ್ತು, ಅದು ಅವನಿಗೆ ದಯೆ ಸಿಕ್ಲಿಲ್ಲ, ಇವನಿಗೆ ದಯೆ ಸಿಕ್ಕಿಲ್ಲ. ಹಾಗೆ ನಾವು ದೇವರ ಹತ್ರ ಸಹಾಯ ಪಡೀಲಿಕ್ಕೆ ಬರುವಾಗ ಈ ರೀತಿ ನಮ್ಮನ್ನು ತಗ್ಗಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಗರ್ವದಿಂದ ನಾವು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆಗೆ ಉತ್ತರ ಬರಲ್ಲ. ಪ್ರಾರ್ಥನೆ ಮಾಡುವವರಷ್ಟೇ, ಮಾಡಿಸಿಕೊಳ್ಳುವವರಷ್ಟೇ. ಆ ದೀನತೆಯಿಂದ ಬರಬೇಕು. ಸೊ ಇಲ್ಲಿ ಆ ಪುನರುತ್ಥಾನದ ಶಕ್ತಿ ಈ ಬೇನೆಗಳನ್ನು, ರೋಗಗಳನ್ನು ವಾಸಿ ಮಾಡಲು ಸಾಧ್ಯ ಇದೆ. ಮಾತ್ರ ಅಲ್ಲ, ಯೇಸು ಅವನನ್ನು ಕೈ ಬಿಡಲ್ಲ. ಒಂದು ಸಾರಿ ಅವನ ಹತ್ರ ಕರುಣೆ ಹುಟ್ಟಿದ್ರೆ ಅವನ ಕಡೆಗೆ, ಅವನನ್ನು ಆಮೇಲೆ ಕೈ ಬಿಡಲ್ಲ. ಅವನನ್ನು ಕೆಲವರಿಗೆ ಏನಾಗುತ್ತೆ, ಸ್ವಲ್ಪ ದಿನ ವಾಸಿ ಆಗುತ್ತೆ, ಆಮೇಲೆ ತಿರುಗಿ ಆ ರೋಗಗಳು ಬರುತ್ತೆ. ಕಾರಣ ಇಷ್ಟೇ, ರೋಗ ವಾಸಿ ಆದ್ಮೇಲೆ ಅವನಲ್ಲಿ ದೀನತೆ ಇರಲ್ಲ. ಆ ರೋಗ ಸ್ವಸ್ಥತೆ ಹೊಂದುವಾಗಿದ್ದ ದೀನತೆ ರೋಗ ವಾಸಿ ಆದ್ಮೇಲೆ ಇರಲ್ಲ ಅವನಲ್ಲಿ. ಅವಾಗೇನಾಗುತ್ತೆ, ತಿರುಗಿ ಅವನಲ್ಲಿ ಗರ್ವ ಬಂದಾಗ ಅದು ರಿಪೀಟ್ ಆಗೋ ಸಾಧ್ಯತೆ ಇದೆ. ಆದ್ರೆ ಅವನು ದೀನತೆಯಲ್ಲೇ ಇದ್ರೆ ಯೇಸು ಅವನು ಕೈ ಬಿಡಲ್ಲ, ಅವನ ಕರುಣೆ ಅವನನ್ನು ಬಿಟ್ಟು ಹೋಗಲ್ಲ. ಇನ್ನೊಂದು ಪ್ರಶ್ನೆ, ಈ ಪುನರುತ್ಥಾನದ ಶಕ್ತಿ ಎಂಬುದಾಗಿ ಹೇಳುವಾಗ ಈ ದಿವಸಗಳಲ್ಲಿ ವೈ ವಿ ಆರ್ ನಾಟ್ ಸೀಯಿಂಗ್, ಯಾಕೆ ನಾವು ಈ ಪುನರುತ್ಥಾನದ ಶಕ್ತಿಯನ್ನು ನಾವು ನೋಡ್ತಾ ಇಲ್ಲ? ದೇವರ ವಾಕ್ಯದಲ್ಲಿ ಒಂದು ಕಡೆಯಲ್ಲಿದೆ, ದೇವರ ರಾಜ್ಯವು ಮಾತಿನಲ್ಲಿ ಅಡಕವಾಗಿಲ್ಲ, ಶಕ್ತಿಯಲ್ಲಿ ಅಡಕವಾಗಿದೆ ಎಂಬುದಾಗಿ. ಈ ಹೊತ್ತು ಎಲ್ಲರೂ ಬಯಸ್ತಾರೆ ಪುನರುತ್ಥಾನದ ಆ ಶಕ್ತಿಯನ್ನು ನೋಡ್ಬೇಕು. ವಿ ವಾಂಟ್ ಟು ಸಿ ದ ಪವರ್. ನಾವು ಆ ಅದ್ಭುತಗಳನ್ನು ನೋಡ್ಬೇಕು. ಈ ಒಬ್ಬ ಸೇವಕನ ಅಥವಾ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಈ ಪುನರುತ್ಥಾನದ ಶಕ್ತಿಯನ್ನು ಕಾಣದೇ ಇರಲಿಕ್ಕೆ ಅಡ್ಡಿಯಾಗುವಂತ ಸಂಗತಿಗಳು ಯಾವುದು ಮತ್ತು ಅದನ್ನು ಹೇಗೆ ಆತನು ನೋಡಬಹುದು ಎಂಬುದಾಗಿ ಇದರಲ್ಲಿ ಧ್ಯಾನ ಮಾಡುವಂಥದ್ದು ಬಹಳ ಮುಖ್ಯ. ಆ ಪುನರುತ್ಥಾನ ಹೊಂದಿದ ಯೇಸುವನ್ನು ಕುರಿತು ಧ್ಯಾನ ಮಾಡುವಂಥದ್ದು, ಆತನ ವಿಷಯವಾಗಿ ಆಳವಾಗಿ ತಿಳಿಯತಕ್ಕದ್ದು. ಮಾತ್ರವಲ್ಲ, ಪುನರುತ್ಥಾನದಲ್ಲಿ ಯಾವ ತರದ ಶಕ್ತಿ ದೇವರು ಉಪಯೋಗಿಸಿದಾನೆ ಅಂತ ನಾವು ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯವಾದದ್ದು. ಆ ಶಕ್ತಿಯನ್ನು ನಾವು ಅರಿತುಕೊಂಡಾಗ ಏನಾಗುತ್ತೆ, ಅಲ್ಲಿ ಆ ಶಕ್ತಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭವಾಗುತ್ತೆ. ನಾವೇನು ಅರಿತುಕೊಂಡು ಬಾಯಿಂದ ಅರಿಕೆ ಮಾಡುತ್ತೇವೋ ಅದು ನೆರವೇರುತ್ತೆ. ಯಾಕಂದ್ರೆ ದೇವರ ವಾಕ್ಯ ಹೇಳಿದೆ, ಜೀವ ಮರಣ ನಾಲಿಗೆ ವಶ ಅಂತ ಇದೆ. ಅದನ್ನ ಅರಿತುಕೊಳ್ಳುವಂಥದ್ದು ಸರಿಯಾದನ್ನು ಅರಿತುಕೊಳ್ಬೇಕು, ಸರಿಯಾಗಿ ಅರಿತುಕೊಳ್ಬೇಕು ಸ್ಪಷ್ಟವಾಗಿ. ಆಮೇಲೆ ಅದನ್ನು ಬಾಯಿಂದ ಅರಿಕೆ ಮಾಡಬೇಕು. ಆವಾಗೇನಾಗುತ್ತೆ, ನಾವೇನು ಅರಿಕೆ ಮಾಡುತ್ತೇವೆ ಅದರಂತೆ ಆಗುತ್ತೆ. ನೀನು ಹೇಳಿದಂತೆ ಆಗುವುದು. ಮಾರ್ಕನ ಸುವಾರ್ತೆ 11ನೇ ಸಂಧಿ ವಚನ 22-23 ಓದಿದಾಗ ಅಲ್ಲೇ ಸ್ವಾಮಿ ಹೇಳ್ತಾರೆ, ನೀವು ಸಂಶಯ ಪಡದೆ ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಅಂತ ಹೇಳಿದ್ರೆ ನೀನು ಹೇಳಿದಂತೆ ಆಗುವುದು. ಕನ್ಫೆಷನ್ ಬಹಳ ಮುಖ್ಯ. ಆ ಕನ್ಫೆಷನ್ ಇಂದ ನಾವು ದೇವರಿಂದ ಬಹಳ ವಿಷಯಗಳನ್ನು ಹೊಂದಬಹುದು. ಆದ್ರೆ ಕನ್ಫೆಸ್ ಮಾಡುವ ವಿಷಯ ಅದು ರೈಟ್ ಥಿಂಗ್ ಆಗಿದೆ, ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ ವಿಷಯ ಆಗಿರ್ಬೋದು. ಅಂದ್ರೆ ಅರ್ಧಂಪರ್ಧ ನಾವು ಅರಿತುಕೊಂಡು ಕನ್ಫೆಸ್ ಮಾಡಿದ್ರೆ, ಅರಿಕೆ ಮಾಡಿದ್ರೆ ಅದರಿಂದ ಆಗಬೇಕಾದ ಪರಿಣಾಮಗಳು ನಮ್ಮಲ್ಲಿ ಉಂಟಾಗೋದಿಲ್ಲ. ಅಂದ ಈ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು. ಆ ಪುನರುತ್ಥಾನದ ಶಕ್ತಿಯಲ್ಲಿ ನಾವು ಭರವಸೆ ಇಟ್ಟಾಗ ಬಹಳ ದೊಡ್ಡ ಕಾರ್ಯ ಆಗುತ್ತೆ. ಆಗಲೇ ನಾನು ಹೇಳಿದ ಹಾಗೆ 2 ಶಕ್ತಿಯಲ್ಲಿ ಕಂಡು ಬಂದಿದೆ ಪುನರುತ್ಥಾನದಲ್ಲಿ. ಒಂದು ಮಾರ್ಪಡಿಸುವ ಶಕ್ತಿ. ಒಬ್ಬ ಪಾಪಿ ಎಂಥ ಹೀನ ಸ್ಥಿತಿಯಲ್ಲಿ ಇರಲಿ, ಅವನ ಪಾಪದಿಂದ ಅವನನ್ನು ಬಿಡುಗಡೆ ಮಾಡಿ ಮಾರ್ಪಾಟಕ್ಕೆ ನಡೆಸ್ತದೆ. ಎರಡನೇದಾಗಿ ಅವನಲ್ಲಿ ದೇವರ ಸೃಷ್ಟಿಯ ಕಾರ್ಯ, ಆ ಪವರ್, ಸೃಷ್ಟಿಸುವಂತ ಇಲ್ಲದನ್ನು ಉಂಟು ಮಾಡುವ ಶಕ್ತಿ. ಆರೋಗ್ಯ ಇಲ್ಲ, ಆರೋಗ್ಯವನ್ನು ಉಂಟು ಮಾಡುತ್ತೆ. ಅವನಲ್ಲಿ ಯಾವುದೋ ಒಂದು ಸಹಾಯ ಇಲ್ಲ, ಆ ಸಹಾಯವನ್ನು ಉಂಟು ಮಾಡುತ್ತೆ. ಅವನಲ್ಲಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲವೋ ಅದನ್ನು ಆ ಶಕ್ತಿ ಮಾಡುವಂತೆ ಮಾಡ್ತದೆ, ಇಲ್ಲದನ್ನು ಉಂಟು ಮಾಡುತ್ತೆ. ಇದು ಬಹಳ ಮುಖ್ಯವಾದ. ದೇವರ ಚಿತ್ತ ಪ್ರತಿ ಒಬ್ಬೊಬ್ಬನು ಈ ಪುನರುತ್ಥಾನದ ಶಕ್ತಿಯನ್ನು ಹೊಂದಿಕೊಂಡು ಆತನ ರಾಜ್ಯದಲ್ಲಿ ಕಾರ್ಯ ವಹಿಸಬೇಕೆಂಬುದಾಗಿ ನಾವೀಗ ನೋಡುವುದಾದ್ರೆ, ಹಳೆಯ ಆದಿ ಸಭೆಯಲ್ಲಿ
ಕಂಡು ಬಂದಂತ ಆ ಒಂದು ದೇವರ ಪುನರುತ್ಥಾನದ, ಕ್ರಿಸ್ತನ ಪುನರುತ್ಥಾನದ ಶಕ್ತಿಯ ಪ್ರದರ್ಶನ ಇವತ್ತು ನಾವು ನೋಡುವಂಥದ್ದು ಬಹಳ ರೇರ್ ಅಥವಾ ಬಹಳ ಅಪರೂಪ ಅಂತ ಹೇಳ್ಬಹುದು. ಸೊ ಈ ಸಂಗತಿಗಳಿಗೆ ಅಡ್ಡಿ ಮಾಡುವಂಥದ್ದು ಮನುಷ್ಯನಲ್ಲಿ ಏನು? ಒಂದು ಅಜ್ಞಾನ, ದೇವರ ಬಗ್ಗೆ ಅದರ ವಿಷಯದಲ್ಲಿ ತಿಳಿದುಕೊಳ್ಳದೆ ಇರುವಂತ ಒಂದು ಅಜ್ಞಾನ. ಎರಡನೇದಾಗಿ ಗರ್ವ, ನನಗೆಲ್ಲ ಗೊತ್ತಿದೆ ಎಂಬ ಒಂದು ಉದಾಸೀನ. ಈ ಗರ್ವ ಯಾವಾಗಿರ್ತದೋ ಅಲ್ಲಿ ಆ ಶಕ್ತಿ ಕಾರ್ಯ ಮಾಡಲ್ಲ. ಯಾಕಂದ್ರೆ ಈ ಗರ್ವ ಇರುವಲ್ಲಿ ಆ ಒಂದು ಕಾರ್ಯ ಮಾಡಿದ ಆತನಿಗೆ ಮಹಿಮೆ ಸಲ್ಲಿಸ್ಲಿಕ್ಕೆ ಆಗಲ್ಲ. ಆ ಮಹಿಮೆ ಏನಾಗುತ್ತೆ, ಆ ವ್ಯಕ್ತಿಗೆ ಹೋಗ್ಬೋದು, ಇಲ್ಲ ಇತರರಿಗೆ ಹೋಗ್ಬೋದು. ಆ ದೇವರು ತನ್ನ ಮಹಿಮೆಯನ್ನು ಇನ್ನೊಬ್ಬರಿಗೆ ಸಲ್ಲಗೊಳಿಸುವುದಿಲ್ಲ. ಅದನ್ನ ನಾವು ತಗ್ಗಿಸಿಕೊಂಡು ಗರ್ವ ಇಲ್ಲದೆ, ಜಂಬ ಒಣಹೆಮ್ಮೆ ಇಲ್ಲದೆ, ದೀನತೆಯಿಂದ ನಾವು ನಡೆದುಕೊಂಡ್ರೆ ಆ ಶಕ್ತಿ ಇವತ್ತು ಕೂಡ ನಮ್ಮ ಮೂಲಕ ಕಾರ್ಯ ಮಾಡುತ್ತೆ. ನಾನು ಅಲ್ಲ ಯೇಸುವೆ, ನೀನೇ, ನಾನು ಮಾಡಲಾರೆ, ನೀನು ಮಾತ್ರ ಮಾಡ್ಬೇಕಂತ ಆ ಒಂದು ಭಾವನೆ ಇಟ್ಕೊಂಡು ನಾವು ದೇವರ ಹತ್ರ ಬೇಡಿಕೊಂಡಾಗ ಅಲ್ಲಿ ಕಾರ್ಯ ನಡೀತದೆ. ನಿಜವಾಗಿ ಇದು ನಾವು ಪ್ರತಿಯೊಬ್ಬೊಬ್ಬರು ಅರಿತುಕೊಳ್ಳಬೇಕಾದ ಸತ್ಯ. ಏಕೆಂದ್ರೆ ದೇವರು ದೀನರನ್ನು ಆತನು ಕೃಪೆ ತೋರಿಸುವನೆಂಬುದಾಗಿ ದೇವರ ವಾಕ್ಯ ಹೇಳಿದೆ. ಧೂಳಿನಿಂದ ಎತ್ತು. ಈ ದಿವಸಗಳಲ್ಲಿ ನಾವು ಪ್ರತಿಯೊಬ್ಬೊಬ್ಬರು ಐ ಥಿಂಕ್ ವಿ ಮಸ್ಟ್ ಪ್ರೇ, ಲಾರ್ಡ್ ಮೇಕ್ ಮಿ ಹಂಬಲ್, ನನಗೆ ದೀನ ಹೃದಯವನ್ನು ಕೊಡು. ಯಾಕಂದ್ರೆ ನಮ್ಮ ಉದ್ದೇಶ ಫೈನಲ್ ಆಗಿ ಕೊನೆಯದಾಗಿ ಏನಂದ್ರೆ ಕ್ರಿಸ್ತನಿಗೆ ಮಹಿಮೆ ಆಗಬೇಕು. ಕ್ರಿಸ್ತನ ಪುನರುತ್ಥಾನ ಶಕ್ತಿ ನನ್ನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಕಂಡು ಬರಬೇಕಾದ್ರೆ ದೇವರ ವಾಕ್ಯ ಹೇಳುವ ಹಾಗೆ ಈ ದೀನತೆ, ಯಾವಾಗ ದೇವರ ಪ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ, ಆಗ ದೇವರ ಈ ಕ್ರಿಸ್ತನ ಪುನರುತ್ಥಾನ ಶಕ್ತಿ ನಮ್ಮಲ್ಲಿ ಕಂಡು ಬರಬಹುದು. ನಿಜವಾಗಿ ಪುನರುತ್ಥಾನದ ಕುರಿತಾಗಿ ಮಾತಾಡ್ತಾ ಹೋದ್ರೆ ಸಮಯ ಸಾಲುವುದಿಲ್ಲ. ನಿಜವಾಗಿ ಬಹಳ ಸಂತೋಷವಾಯಿತು. ಇನ್ನು ಮುಂದಿನ ಈ ಹಂತಗಳಲ್ಲಿ ನೀವು ಇದರ ಬಗ್ಗೆ ಇನ್ನೂ ಹೆಚ್ಚು ಬೆಳಕು ಚೆಲ್ಲಿದೆ ಚೆನ್ನಾಗಿದೆ. ಸೊ ಇಟ್ ವಾಸ್ ವಂಡರ್ಫುಲ್. ಅದ್ಭುತವಾದ ರೀತಿಯಲ್ಲಿ ಈ ಒಂದು ಪುನರುತ್ಥಾನದ ವಿಷಯವಾಗಿ ನಮ್ಮ ಮಧ್ಯದಲ್ಲಿ ಪ್ರಭಾಕರಯ್ಯನವರು ದೇವರ ವಾಕ್ಯದ ಸತ್ಯವನ್ನು ಹಂಚಿಕೊಂಡಿದ್ದಾರೆ. ಈ ಹಾಡು ಕೂಡ ಬಹಳ ಉತ್ತಮವಾದ ಹಾಡು. ಐ ಥಿಂಕ್ ನಾವು ಒಟ್ಟಾಗಿ ಅದನ್ನು ಹಾಡುವಣ ಅಂತೇಳಿ ವೀಕ್ಷಕರೊಂದಿಗೆ, ಪುನರುತ್ಥಾನವಾದ ಯೇಸು. ಐ ಥಿಂಕ್ ಯು ಆಲ್ಸೋ ಕ್ಯಾನ್ ಜಾಯಿನ್ ಅಸ್. ಈ ಹಾಡನ್ನು ಹಾಡುವಾಗ ನಿಮ್ಮ ಜೀವಿತದಲ್ಲಿ ಕೂಡ ಅದ್ಭುತಗಳು ಆ ಪುನರುತ್ಥಾನವಾದ ಯೇಸುವಿನ ಹಸ್ತದ ಮೂಲಕವಾಗಿ ಸಂಭವಿಸ್ತದೆ. ಅಯ್ಯ, ನೀವು ಅದರ ಬಗ್ಗೆ ವೀಕ್ಷಕರಿಗೆ ಒಂದು ಮಾತು, ನಾವು ಈ ಒಂದು ಚರಣವನ್ನು ಹೇಳುವ ಮೊದಲು ವೀಕ್ಷಕರಿಗೆ ನೀವು ಕ್ಯಾಮರಾ ನೋಡಿ ಹೇಳಿದ್ರೆ, ದೇ ಮೇ ಬಿ ಸಫರಿಂಗ್ ಫ್ರಮ್ ಸಿಕ್ನೆಸ್ ಆರ್ ದೇ ಮೇ ಬಿ ಸಫರಿಂಗ್ ಇನ್ ಸಮಥಿಂಗ್. ನಮ್ಮಲ್ಲಿ ಬರೀ ಕಾಯಿಲೆ ಅಷ್ಟೇ ಅಲ್ಲ, ಜೀವನದ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಸಿಕ್ಕಬೇಕಾದ್ರೆ ಆ ಪುನರುತ್ಥಾನದ ಶಕ್ತಿ ನಾವು ಅರಿತುಕೊಳ್ಬೇಕು. ಆ ಪುನರುತ್ಥಾನವಾದ ಯೇಸುವಿನ ಅಧಿಕಾರ, ಆಧಿಪತ್ಯ, ಸಾಮರ್ಥ್ಯ ಏನೆಂಬುದನ್ನು ಅರಿತು ಪ್ರಾರ್ಥನೆ ಮಾಡಿದ್ರೆ ಅದರಂತೆ ನೀವೇನು ನಂಬಿ ಕೇಳಿಕೊಳ್ತೀರೋ ಅದರಂತೆ ಆತನು ಮಾಡ್ತಾನೆ. ಈ ಒಂದು ನಂಬಿಕೆಯಿಂದ ನಾವೆಲ್ಲರೂ ಒಟ್ಟಾಗಿ ಹಾಡೋಣ. ಪುನರುತ್ಥಾನದೇಸು ಅಪಜಯಗೊಳಿಸನು, ಪುನರುತ್ಥಾನದೇಸು ಅಪಜಯಗೊಳಿಸನು, 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 ಅಪಜಯಗೊಳಿಸನು. Hope you have enjoyed this program. ಈ ಸುಂದರವಾದಂತಹ ಈ ಕಾರ್ಯಕ್ರಮ ದೇವರು ನಿಮ್ಮ ಜೀವಿತಗಳನ್ನು ಮುಟ್ಟಿದ್ದಾನೆ, ನಿಮ್ಮ ಶರೀರಾತ್ಮ ಪ್ರಾಣಗಳನ್ನು ಮುಟ್ಟಿದ್ದಾನೆ ಎಂಬುದಾಗಿ ನಾನು ಭಾವಿಸ್ತೇನೆ. ಪ್ರಿಯರೇ, ದೇವರ ಪುನರುತ್ಥಾನ, ಕ್ರಿಸ್ತನ ಪುನರುತ್ಥಾನದ ಶಕ್ತಿ ನಿನ್ನ ಜೀವಿತವನ್ನು, ನನ್ನ ಜೀವಿತವನ್ನು ಬದಲಾಯಿಸಬಲ್ಲದು. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಪ್ರತಿಯೊಬ್ಬೊಬ್ಬರನ್ನು ದೇವರು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.